ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಮತ್ತೆ ನಿಮ್ಮ ಮುಂದೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಏನಪ್ಪ ಅದು ಅಂತಂದರೆ ಏನು ಸ್ಪೆಷಲ್ ಅಂತ ಏನೂ ಇಲ್ಲ, ನನಗೇನೋ ಚೆನ್ನಾಗಿದೆ ಅನ್ನಿಸ್ತು, ಸೊ ಹಾಗಾಗಿ ಹಾಕ್ತಾ ಇದ್ದೀನಿ. ಇಷ್ಟ ಆದರೆ ಟ್ರೈ ಮಾಡಿ. ಓಕೆ, ಅದು ಏನು ಅಂದರೆ ಬೆಟ್ಟದ ನಲ್ಲಿಕಾಯಿ ಸ್ವೀಟ್ ಪಿಕ್ಕಲ್. ಸೊ ಅದು ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: ಬೆಲ್ಲ, ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ, ಬ್ಲ್ಯಾಕ್ ಸಾಲ್ಟು, ಸ್ವಲ್ಪ ಧನಿಯಾ ಪುಡಿ. ಇಷ್ಟೇ ಬೇಕಾಗಿರುವಂತಹ ಸಾಮಗ್ರಿಗಳು. ಸೊ ಮಾಡೋದು ಹೇಗೆ ಅಂತ ನೋಡೋಣವಾ? ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬೆಟ್ಟದ ನಲ್ಲಿಕಾಯಿ ಮೊದಲಿಗೆ ನಾವು ಇದನ್ನು ನೀರಲ್ಲಿ ತೊಳೆದು ಬಿಸಿನೀರು ಇಟ್ಟಿದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು. ಒಂದು 10ರಿಂದ ನೋಡಿ, ಈ ಥರ ಜಾಲ್ರ ಇರ್ತದೆ, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಆ ಥರ ಜಾಲ್ರ ಇಟ್ಬಿಟ್ಟು ಅದರಲ್ಲಿ ಬೆಟ್ಟದ ನಲ್ಲಿಕಾಯಿನ, ತೊಳೆದಿರುವಂತಹ ಬೆಟ್ಟದ ನಲ್ಲಿಕಾಯಿನ ಹಾಕಬೇಕು. ಹಾಕಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಬೇಕಾಗತ್ತೆ. ಓಕೆ, ಸೊ ಬೆಂದ ಮೇಲೆ ನೋಡ್ತಾ ಇರಬೇಕು ಅವಾಗವಾಗ. ನೋಡಿ ಬೆಟ್ಟದ ನಲ್ಲಿಕಾಯಿ ನೋಡಿ ಬಣ್ಣನೇ ಚೇಂಜ್ ಆಗೋಗಿತ್ತು, ಫುಲ್ಲು ಲೈಟ್ ಕಲರ್ ಬಂದುಬಿಟ್ಟಿದೆ ನೋಡಿ. ಅದು ಈ ಥರ ಆಗುತ್ತೆ ನೋಡಿ. ಈ ಥರ ಹಿಂಗೆ ಶೋಧಿಸ್ಕೊಳ್ಳೋಕ್ಕೆ ಸರಿ ಹೋಗಿಬಿಡುತ್ತೆ, ತೊಗೊಳಕ್ಕೆ ಸರಿ ಈಗ ಇದನ್ನು ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ಬೆಂದಿದ್ರೆ ಅದೇ ಆಟೋಮೆಟಿಕ್ಲಿ ಹಿಂಗೆ ಓಪನ್ ಆಗಿಬಿಡುತ್ತೆ. ಓಪನ್ ಆದಾಗ ಅದನ್ನು ಈ ಥರ ತಕ್ಕೋಬೇಕು. ಹಾಗೂ ಬೇಕಾದರೂ ಮಾಡ್ಕೋಬಹುದು, ಉಂಡೆನೇ ಹಾಕಿ ಮಾಡ್ಕೋಬೋದು. ಬಟ್ ಅದು ತೆಗೆದುಬಿಟ್ರೆ ಮಧ್ಯ ಬೀಜ ನೀಟಾಗಿ ಇರುತ್ತೆ ತೊಗೊಳೋದಕ್ಕೆ ಅಂತ ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅದೇ ಓಪನ್ ಆಗ್ತಾ ಇದೆ. ಹಾಗೇನೆ ಏನೂ ಕಷ್ಟಪಡಬೇಕಾದ್ದೇ ಇಲ್ಲ, ಆರಾಮಕ್ಕೆ ಒಂದು 1/2 ಅವರ್, ಇನ್ನೂ ಬೇಗನೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು ಅಂದರೆ ಪಟ್ ಅಂತ ಮಾಡ್ಕೊಂಬಿಡ್ಬೋದು. ಸೊ ಇದನ್ನೆಲ್ಲ ತೆಗೆದಿಟ್ಟಿರೋದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿದ್ದು ನೋಡಿ, ಈ ಥರ ಆಗಿದೆ ಬೆಂದಿರುವಂತಹ ಬೆಟ್ಟದ ನಲ್ಲಿಕಾಯಿ. ಇದನ್ನು ಈಗ ಬಾಣಲೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಮಾಡಿರೋದಕ್ಕೆ ಎಣ್ಣೆ ಏನೂ ಅವಶ್ಯಕತೆ ಇಲ್ಲ, ಎಣ್ಣೆ ನಾನಿಲ್ಲಿ ಬಳಸೇ ಇಲ್ಲ. ಸೊ ಅದಕ್ಕೆ ಬೇಕಾಗಿರುವಂಥ ಉಪ್ಪನ್ನು ನೋಡ್ಕೊಂಡು ಹಾಕಿ, ಯಾಕೆಂದರೆ ನಾವಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಬೇರೆ ಹಾಕ್ತೀವಿ ನೋಡಿ. ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ಉಪ್ಪು ನೋಡ್ಕೊಂಡು ಹಾಕಿ. ಉಪ್ಪು 1 ಸ್ಪೂನ್ ಹಾಕಿದ್ರೆ ಬ್ಲ್ಯಾಕ್ ಸಾಲ್ಟ್ ಅದು 1 ಸ್ಪೂನ್ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ನಿಮ್ಗೆ ಇನ್ನೂ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು. ಓಕೆ, ಇದರಲ್ಲಿ ನೋಡಿ ಈ ಥರ ಎಲ್ಲ ಹಿಂಗೆ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಎಲ್ಲ ಖಾರ ಎಲ್ಲ ಸ್ವಲ್ಪ ಹಾಗೆ ಬೇಯಲಿ. ಬೆಂದ ಮೇಲಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬೆಲ್ಲನ ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ಅದು ಯಾವ ಥರ ಚೇಂಜ್ ಆಗ್ತಿದೆ ಅಂತಂದ್ಬಿಟ್ಟು. ಇಷ್ಟೇ ಸ್ವೀಟ್ ಬೇಡ ಅನ್ನೋರು ಬೇಕಾದರೆ ಇಷ್ಟೇ ಹಾಕ್ಕೊಂಡು ಬೇಕಾದರೂ ಬಳಸಬಹುದು. ಬಟ್ ಸ್ವೀಟ್ ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಂಥರ ಮಕ್ಳಿಗೂ ಇಷ್ಟ ಆಗುತ್ತೆ. ಇಲ್ಲೊಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಅದು ಇದರಲ್ಲಿ ಹೇಳಿರಲಿಲ್ಲ, ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡಿ. ಓಕೆನಾ? ನೋಡಿ ನೆಕ್ಸ್ಟು ಈಗ ಇದು ಖಾರ ಇದು ಎಲ್ಲನೂ ಬೆಂದಿದೆ. ಈಗ ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ. 1 ಬೌಲಷ್ಟು ಆಲ್ಮೋಸ್ಟು ಬೆಲ್ಲ ಬೇಕು. ಬೇರೆ ಇದಕ್ಕೆ ಇನ್ನೇನು ಹುಳಿ ಗಿಳಿ ಆ ಥರ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಬ್ಲ್ಯಾಕ್ ಸಾಲ್ಟಲ್ಲೇ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಅದೇ ಅಡ್ಜಸ್ಟ್ ಆಗಿಬಿಡುತ್ತೆ. ಹಾಗೆ ಈಗ ಬೆಲ್ಲ ಸ್ವಲ್ಪ ನೀರು ಬಿಟ್ಕೊತಾ ಇದೆ ನೋಡಿ. ಆ ನೀರೆಲ್ಲನೂ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಅದು ಒಂದು ಎಳೆ ಪಾಕ ಥರ ಬರುತ್ತೆ. ಆ ರೀತಿ ಬಂದರೆ ಉಪ್ಪಿನಕಾಯಿ ಸ್ವಲ್ಪ ತುಂಬ ದಿನ ಬಾಳಿಕೆ ಬರುತ್ತೆ, ಚೆನ್ನಾಗಿರುತ್ತೆ. ಹಾಗೆಯೇ ಏನು ಹಾಳಾಗೋದಾಗಲಿ ಇದಾಗಲಿ ಏನೂ ಆಗೋದಿಲ್ಲ ನೋಡಿ. ಅದು ನಿಮಗೆ ಆ ಬಬಲ್ಸಲ್ಲೇ ಗೊತ್ತಾಗ್ಬಿಡ್ತದೆ ನೋಡಿ. ಈಗ ಅದು ಆಗೋ ಮಟ್ಟಕ್ಕೆ ಬಂದಿದೆ, ಗೊತ್ತಾಗ್ತಿದೆ ಅಲ್ವಾ ಇಲ್ಲಿ ನಿಮಗೆ? ಓಕೆ, ನೋಡಿದ್ರಾ ನಮ್ಮ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಟು ಇಟ್. ಅದು ವಿತೌಟ್ ಆಯಿಲ್. ಸೊ ಆಯಿಲ್ ಅನ್ನೋದನ್ನೇ ನಾನಿಲ್ಲಿ ಬಳಸಿಲ್ಲ. ಈ ಉಪ್ಪಿನಕಾಯಿ ಮೊಸರು ಅನ್ನೋದ್ರ ಜೊತೆಲಂತೂ ಸೂಪರಾಗಿರುತ್ತೆ. ಸಪ್ಪೆ ಬರೀ ಬೇಳೆ ಸಾರು ಮಾಡ್ಕೊಂಡು ತಿನ್ನೋರು ಅದ್ರ ಜೊತೆಲಿ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಓಕೆ, ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹೀಗೆ ಸಪೋರ್ಟ್ ಮಾಡಿ.